ನಾನಿವತ್ತು ಹೀರೆಕಾಯಿ ಬೇಳೆ ಉಪ್ಸಾರು ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಪದಾರ್ಥಗಳು, ಮೊದಲು ಮೆಣಸಿನ್ಕಾಯಿ ಒಂದು 20 ತಗೊಂಡಿದ್ದೀನಿ. ಮೆಣಸು 1 ಸ್ಪೂನು, ಜೀರಿಗೆ 1 ಸ್ಪೂನು, ಹುಣಸೆಹಣ್ಣು 1 ನಿಂಬೆಹಣ್ಣು ಗಾತ್ರದ್ದು, 2 ಗೆಡ್ಡೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಣಕೊಬ್ಬರಿ 1 ಸ್ಪೂನು, ಉಪ್ಪು, ಒಂಚೂರೇ ಚೂರು ಬೆಲ್ಲ, ತುಂಬ ಒಂಥರ ಖಾರ ಇರೋದಕ್ಕೆ ಒಂಚೂರೇ ಚೂರು ಬೆಲ್ಲ ಹಾಕ್ಕೊತೀನಿ. ಈಗ ರುಬ್ಕೊಳ್ಳೋದು ತೋರಿಸ್ತೀನಿ ನಾನು. ಈಗ ಉಪ್ಸಾರು ಖಾರ ರುಬ್ಕೊಳ್ಳೋಕ್ಕೆ ಒಂದು 20 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ, ಗುಂಟೂರು ಮೆಣಸು, ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು, ಹುಣಸೆಹಣ್ಣು. ಇದು ಬಿಸಿನೀರಲ್ಲಿ ನೆನೆಸ್ಕೊಬೇಕು. ತಣ್ಣೀರು ಇದಕ್ಕೆ ಹಾಕಿದ್ರೆ ಇದು ತುಂಬ ದಿನ ಇರಲ್ಲ, ಇಲ್ಲಾಂದರೆ 1 ತಿಂಗಳವರೆಗೂ ಇರುತ್ತೆ. ಇದು ಒಣಕೊಬ್ಬರಿ 1 ಸ್ಪೂನು, ಮತ್ತು ಒಂದೇ 1 ಸ್ಪೂನು ಬೇಳೆ ರುಬ್ಕೊಂಬರ್ತೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಈಗ ಉಪ್ಸಾರು ಖಾರ ರುಬ್ಕೊಂಬಂದಿದ್ದೀನಿ. ಈಗ ಕೊತ್ತಂಬರಿ ಹಾಕ್ಕೋಬೇಕು. ಸ್ವಲ್ಪ ಕೊತ್ತಂಬರಿ, ಒಂಚೂರು ಬೆಲ್ಲ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ಈಗ ಉಪ್ಸಾರು ಖಾರ ರುಬ್ಕೊಂಬಂದಿದ್ದೀನಿ. ಇದನ್ನು ಇವಾಗ ಬೇರೆ ಒಂದು ಬಟ್ಲಿಗೆ ಹಾಕ್ತೀನಿ. ಆಮೇಲೆ ನಿಮಗೆ ಪಲ್ಯನೂ ಮಾಡಿಬಿಟ್ಟು ಸರ್ವ್ ಮಾಡ್ತೀನಿ. ಈಗ ಹೀರೆಕಾಯಿ ಬೇಳೆ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಆ ಒಗ್ಗರಣೆಗೆ ಬೇಕಾಗುವ ಪದಾರ್ಥಗಳು: ಈರುಳ್ಳಿ 2, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸಾಸಿವೆ, ಎಣ್ಣೆ. ಈಗ ಒಗ್ಗರಣೆ ಹಾಕೋ ತೋರಿಸ್ತೀನಿ. ಈಗ ಒಗ್ಗರಣೆಗೆ ಎಣ್ಣೆ ಹಾಕ್ಕೊತೀನಿ, ಒಂದು 3 ಸ್ಪೂನ್ ಆಗೋ ಅಷ್ಟು. ಸ್ವಲ್ಪ ಸಾಸಿವೆ. ಈಗ ಸಾಸಿವೆ ಸಿಟಪಟ ಅಂದಿದೆ. ಈರುಳ್ಳಿ, ಕರಿಬೇವು, ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಫ್ರೈ ಆಗೋಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಪಲ್ಯಕ್ಕೆ ಹಾಕಿದ್ದೀನಿ. ಒಂದು ಸ್ವಲ್ಪ ಈರುಳ್ಳಿ ಫ್ರೈ ಆಗಬೇಕು ಅಂದರೆ ಬೇಗ ಆಗುತ್ತೆ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಗೋಲ್ಡನ್ ಬ್ರೌನ್ ಬಂದಿದೆ. ಇದಕ್ಕೆ ಇವಾಗ ಒಂದು 1/4 ಟೀ ಸ್ಪೂನು ಅರಶಿನ ಹಾಕಬೇಕು. ಅವಾಗೆ ನಾನು ಹೇಳಲಿಲ್ಲ, ಪಲ್ಯ ಅಲ್ವಾ, ಅದಕ್ಕೆ ಹಾಕ್ಕೋಬೇಕು. ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಈ ಪಲ್ಯಕ್ಕೆ ಇದರಲ್ಲಿ 1 ಗ್ಲಾಸ್ ಬೇಳೆ ಹಾಕಿದ್ದೀನಿ, 2 ಹೀರೆಕಾಯಿ ಹಾಕಿದ್ದೀನಿ, ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಾಕೋಣ. ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡೋಣ. ಈಗ ಒಂದು 2 ನಿಮಿಷ ಮಿಕ್ಸ್ ಮಾಡೋಣ. ಇದರಲ್ಲಿ ಬಸ್ಸಾರು ಮಾಡಿದ್ದೀನಿ ನಾನು ಫಸ್ಟು. ಇವಾಗ ಉಪ್ಸಾರು ಖಾರ ಮಾಡ್ತಾ ಇದ್ದೀನಿ. ಬಸ್ಸಾರು ತೋರಿಸಿದ್ದೀನಿ ನಿಮಗೆ. ಈಗ 2 ನಿಮಿಷ ಆಗಿದೆ, ಪಲ್ಯ ರೆಡಿ ಆಗಿದೆ. ಈಗ ಸರ್ವ್ ಮಾಡ್ತೀನಿ. ಉಪ್ಸಾರು ಖಾರದ ಜೊತೆ ಸರ್ವ್ ಮಾಡ್ತೀನಿ. ಈಗ ಉಪ್ಸಾರು ಖಾರ ಪಲ್ಯ ಮತ್ತು ಇದು ಬೇಯಿಸಿರೋ ನೀರು, ಈ ಬೇಯಿಸಿರೋ ಬೇಳೆ ಮತ್ತು ಇದು ಹೀರೆಕಾಯಿ ಬೇಯಿಸಿರೋ ನೀರಲ್ಲೇ ಕಲಿಸ್ಕೊಂಡು ತಿನ್ನಬೇಕು, ಬೇರೆ ನೀರಲ್ಲಿ. ಮತ್ತು ಯಾವಾಗಾದರೂ ನಿಮ್ಗೆ ಉಳಿದ್ರೆ ಬೇರೆ ತರಕಾರಿ ಏನಾದರೂ ಬೇಯಿಸಿರ್ತೀರಲ್ಲ, ಬೇಳೆ ತರಕಾರಿ ಎಲ್ಲ, ಆ ನೀರು ಬಗ್ಗಿಸ್ಕೊಂಡು ಅದಿದ್ದಾಗ, ಇದು ಉಪ್ಸಾರು ಖಾರ ಇದ್ದಾಗ ಅದು ಯೂಸ್ ಮಾಡ್ಕೋಬೋದು. 1 ತಿಂಗಳವರೆಗೂ ಇರುತ್ತೆ. ಇದು ಮುದ್ದೆಗೆ ಮತ್ತು ಅನ್ನಕ್ಕೆ, ರೊಟ್ಟಿಗೂ ತಿನ್ಬೋದು. ಅನ್ನ, ಮುದ್ದೆ, ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಅಂದರೆ ತುಪ್ಪ ಹಾಕ್ಕೊಂಡು ಅನ್ನದ ಜೊತೆಲಿ ತಿನ್ನಬೇಕು. ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ ಫಸ್ಟ್ ಕಾಂಬಿನೇಷನ್ ಚೆನ್ನಾಗಿರೋದು. ಇದು ನೀವು ಮನೇಲಿ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಾಡೋದು ಮರಿಬೇಡಿ.